ನಾಮವನ್ನು ಹೇಳ್ಕೊಳ್ತಾ ಹಿಂದಿನ ಪಾಠದಲ್ಲಿ ಭಗವಂತ ಪೂರ್ಣಶಕ್ತಿ, ಸರ್ವಜ್ಞತ್ವ, ಪೂರ್ಣತ್ವ ಮೊದಲಾದಂತಹ ಅಸಾಧಾರಣ ಧರ್ಮಗಳನ್ನು ಒಳಗೊಂಡಿರುವಂತಹ ಈಶತ್ವ, ಪ್ರಭುತ್ವ ಅವನ ಸ್ವಭಾವವಾಗಿದೆ. ಅಂಥ ಸ್ವಭಾವ ಎಂದೆಂದಿಗೂ ಬದಲಾಗದೇ ಇರುವಂಥದ್ದು ಅಂತ ಹೇಳ್ಕೊಂಡಿದ್ದೇವೆ. ಇವತ್ತು ನೈಕಾನ್ ರೂಪಯತೀತಿ ನೈಕರೂಪ ರೂಪಕರಣೆ, ಅನೇಕರಿಗೆ ರೂಪ ಕೊಟ್ಟಿರುವವನು. ಒಬ್ಬರೊಬ್ಬರಿಗೆ ಒಂದೊಂದು ರೂಪ, ಒಬ್ಬರಿದ್ದ ಒಬ್ಬರು ಇರೋದಿಲ್ಲ, ಒಂದು ಪ್ರಾಣಿ ಇದ್ದ ಒಂದು ಪ್ರಾಣಿ ಇರೋದಿಲ್ಲ. ಅನೇಕರಿಗೆ ರೂಪಗಳನ್ನು ಕೊಟ್ಟಿದ್ದಾನೆ. ಆದ ಕಾರಣ ಅವನಿಗೆ ನೈಕರೂಪ ಅಂತ ಹೆಸರು. ಇಷ್ಟು ಜನ ಇದ್ದೇವೆ. ಇಷ್ಟು ಜನದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸುವುದಕ್ಕಾಗಿ ಅವರಿಗೇ ಆದ ಒಂದು ಪ್ರತ್ಯೇಕವಾದಂತಹ ಒಂದು ಲಕ್ಷಣಗಳನ್ನು, ಮ್ಯಾನರಿಸಮ್ಸ್ನ ಕೊಟ್ಟಿರ್ತಾನೆ ಭಗವಂತ. ಇದು ಭಗವಂತನ ಒಂದು ಸೃಷ್ಟಿಯ ವೈಚಿತ್ರ್ಯ. ಮಾಮೂಲಾಗಿ ಈ ಕ್ರಿಮಿನಲ್ಸ್ ಫಿಂಗರ್ ಪ್ರಿಂಟ್ಸ್ ತಗೊತಾರೆ. ಇಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದರೂ ಕೂಡ ಫಿಂಗರ್ ಪ್ರಿಂಟ್ಸ್ ತಗೊತಾರೆ. ಯಾಕೆ ಅಂತ ಹೇಳಿದರೆ, ಮನುಷ್ಯರ ಕೈಯಲ್ಲಿರೋ ಫಿಂಗರ್ ಪ್ರಿಂಟ್ಸು ಇಷ್ಟು ಜನ, ಸಮ್ ಬಿಲಿಯನ್ಸ್ ಆಫ್ ಪೀಪಲ್ ಅಲ್ಲಿ ಒಬ್ಬರ ಕೈ ಬೆರಳುಗಳು ಫಿಂಗರ್ ಪ್ರಿಂಟ್ಸ್ ಇದ್ದಂತೆ ಇನ್ನೊಬ್ಬರದು ಇರಲ್ಲ. ಸಿಮಿಲರಾಗಿ ಕಾಣಬಹುದೇ ಹೊರತು ಆ ಫಿಂಗರ್ ಪ್ರಿಂಟ್ಸ್ ತಗೊಂಡು ಮೈಕ್ರೋಸ್ಕೋಪ್ ಒಳಗೆ ನೋಡಿದಾಗ ಯಾರ್ಯಾರ್ದು ಅವರವರಿಗೆ ಪ್ರತ್ಯೇಕವಾಗೇ ಇರುತ್ತೆ. ಅದು ಭಗವಂತನ ಒಂದು ಸೃಷ್ಟಿ ವೈಚಿತ್ರ್ಯ. ಹಾಗೆ ಇಷ್ಟು ಜನದಲ್ಲಿ, ಲಕ್ಷಾಂತರ ಜನದಲ್ಲಿ ನಮ್ಮವರನ್ನು ನಾವು ಕಂಡುಹಿಡಿತೇವೆ. ಯಾಕೆ? ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಪ್ರತ್ಯೇಕವಾದ ಲಕ್ಷಣಗಳನ್ನು, ರೂಪಗಳನ್ನು ಕೊಟ್ಟಿರ್ತಾನೆ. ಆದ ಕಾರಣ ಭಗವಂತನಿಗೆ ನೈಕರೂಪ ಅಂತ ಹೆಸರು. ಈ ಫಿಂಗರ್ ಪ್ರಿಂಟ್ಸ್ ತಗೊಂಬೋದೆಂಬುದು ಲಾ ಒಳಗೆ, ನ್ಯಾಯಶಾಸ್ತ್ರದಲ್ಲಿ, ಕಾನೂನು ಶಾಸ್ತ್ರದಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಲೀಗಲ್ ಜ್ಯೂರಿಸ್ಪ್ರೂಡೆನ್ಸ್ ಅಂಥೇಳಿ. ಅದರಲ್ಲಿ ಹೇಳ್ತಾರೆ. ಇನ್ನು ನೈಕೈಹಿ ರೂಯತೆ ಸ್ತೂಯತೆ ಇತಿ ನೈಕರೂಪ. ರು ಶಬ್ದೇ ಅನೇಕರಿಂದ ಸ್ತುತಿಸಲ್ಪಡುವವನು. ಭಗವಂತನನ್ನು ಎಷ್ಟು ಜನ ಸ್ತೋತ್ರ ಮಾಡ್ತಾರೆ ಅಂತ ನೋಡಿದಾಗ, ಇಷ್ಟು ಜನ ಅಂತ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಅನೇಕ ಜನರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಹಾಗೆ ಅನೇಕರಿಂದ ಸ್ತುತಿಸಲ್ಪಡುವವನಾದ ಕಾರಣ ಭಗವಂತನಿಗೆ ನೈಕರೂಪ ಅಂತ ಹೆಸರು. ಇನ್ನು ನೈಕಾನ್ ಅನೇಕಾನ್ ಭಕ್ತಾನ್ ರೂಪಯತಿ ಉಪರಿ ಭಾವಯತಿ ಉದ್ಧರತೀತಿ ಯಾವತ್ ನೈಕರೂಪ. ರೂಪೋಪರಿಭಾವೇ ಇತಿ ಚ ಧಾತು. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅನೇಕ ಭಕ್ತರನ್ನು ಉದ್ಧರಿಸುವವನು. ನೈಕಾನ್ ಅಂದರೆ ಅನೇಕಾನ್, ಅನೇಕಾನ್ ಭಕ್ತಾನ್ ಭಕ್ತರನ್ನು ಉದ್ಧರಿಸುವವನು. ಯಾರು ಅವನ ಭಕ್ತರಿರ್ತಾರೆ, ಯಾರು ಅವನ ಭಕ್ತರು ಅವನನ್ನು ಮೊರೆ ಹೊಕ್ಕುತ್ತಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅವನ ಭಕ್ತರು ಯಾರು ಮೊರೆ ಹೋಗ್ತಾರೆ ಅವರನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಭಗವಂತನೇ ಪ್ರತಿಜ್ಞಾ ಮಾಡಿದ್ದಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ನಾಶವಿಲ್ಲ. ಅಷ್ಟೇ ಅಲ್ಲದೆ ಅನನ್ಯಾಶ್ಚಿಂತಯಂತೋ ಮಾಂ
ಅಂತ ಹೇಳ್ತಾರೆ. ಯಾರಾದರೆ ಅನನ್ಯ ಭಕ್ತಿಯಿಂದ ನನ್ನನ್ನು ಮೊರೆ ಹೋಗ್ತಾರೆ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ತನ್ನ ಅನೇಕ ಭಕ್ತರನ್ನು ಭಗವಂತ ಉದ್ಧಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ನೈಕರೂಪ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಭಗವಂತನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ 5 ರೂಪಗಳಲ್ಲಿ ಪ್ರದ್ಯುಮ್ನ ರೂಪ ಸೃಷ್ಟಿಕರ್ತ, ಅಂದರೆ ಭಗವಂತ ಪ್ರದ್ಯುಮ್ನ ರೂಪದಿಂದ ಸೃಷ್ಟಿಯನ್ನು ಮಾಡ್ತಾನೆ. ಅನಿರುದ್ಧ ರೂಪದಿಂದ ಪೋಷಣೆ ಮಾಡ್ತಾನೆ, ಸ್ಥಿತಿಕರ್ತ. ಅನಿರುದ್ಧ ರೂಪದಿಂದ ಭಗವಂತ ಈ ಜಗತ್ತನ್ನು ಪೋಷಣೆ ಮಾಡ್ತಾನೆ, ಆ ರೂಪದಿಂದ ಸ್ಥಿತಿಕರ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಎಷ್ಟೋ ಬಾರಿ ಹೇಳಿಕೊಂಡಂತೆ ನಮ್ಮ ಜೀವರಿಗೆ 4 ದೇಹವಿದೆ. ಒಂದು ಸ್ವರೂಪ ದೇಹ, ಅದೇ ಜೀವ ಆತ್ಮ, ಮತ್ತು ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ನಮಗೆ ಕಣ್ಣಿಗೆ ಕಾಣುವುದು ಸ್ಥೂಲ ದೇಹ, ಅನುಭವಕ್ಕೆ ಬರೋದು ಸ್ವರೂಪ ದೇಹದಿಂದ ಅನುಭವಕ್ಕೆ ಬರುತ್ತೆ. ಇನ್ನು ಅನಿರುದ್ಧ ಲಿಂಗ ದೇಹಗಳು ನಮಗೆ ಕಾಣುವುದಿಲ್ಲ, ಒಳಗೆ ಇರುತ್ತೆ. ಈ ಅನಿರುದ್ಧ ದೇಹವನ್ನು ಯಾರು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದರೆ ಭಗವಂತ ಅನಿರುದ್ಧ ರೂಪದಿಂದ ಜೀವರ ಅನಿರುದ್ಧ ದೇಹವನ್ನು ಸೃಷ್ಟಿ ಮಾಡ್ತಾನಂತೆ. ಹೀಗಿರುವಾಗ ಭಗವಂತನು ಅನಿರುದ್ಧ ದೇಹವನ್ನು ಸೃಷ್ಟಿ ಮಾಡೋದರಿಂದ ಪ್ರದ್ಯುಮ್ನ ರೂಪ ಮಾತ್ರ ಸೃಷ್ಟಿಕರ್ತ ಅಂತ ಹೇಳೋದು ಶಾಸ್ತ್ರದಲ್ಲಿ ಹೇಗೆ ಸಾಧ್ಯವಾಗುತ್ತೆ? ಅದನ್ನು ಕೂಡಿಸೋದು ಹೇಗೆ? ಅನಿರುದ್ಧ ರೂಪದಿಂದ ಕೂಡ ಭಗವಂತ ಜೀವರ ಅನಿರುದ್ಧ ದೇಹವನ್ನು ಸೃಷ್ಟಿ ಮಾಡ್ತಾ ಇರುವಾಗ ಭಗವಂತನ ಪ್ರದ್ಯುಮ್ನ ರೂಪ ಒಂದೇ ಸೃಷ್ಟಿಕರ್ತವಾಗಿದೆ ಅಂತ ಶಾಸ್ತ್ರದಲ್ಲಿ ಹೇಳೋದು ಹೇಗೆ ಕೂಡತ್ತೆ ಎಂಬುವಂತಹ ಒಂದು ಪ್ರಶ್ನೆ. ಹೌದು, ಪ್ರದ್ಯುಮ್ನ ರೂಪದಿಂದ ಭಗವಂತ ಸೃಷ್ಟಿ ಮಾಡ್ತಾನೆ, ಹಾಗೆ ಅನಿರುದ್ಧ ರೂಪದಿಂದ ಜೀವರ ಅನಿರುದ್ಧ ದೇಹವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಪ್ರದ್ಯುಮ್ನ ರೂಪದಿಂದ ಭಗವಂತ ಸೃಷ್ಟಿ ಮಾಡುವುದು ಹೇಗೆ ಅಂತ ಹೇಳಿದರೆ ಸ್ತ್ರೀ ಪುರುಷರ ಸಂಗಮವಾಗೋದರಿಂದ, ಸ್ತ್ರೀ ಪುರುಷರಿಬ್ಬರು ಸಂಗಮವಾಗಿ ಅದರ ಮೂಲಕ ಸೃಷ್ಟಿ ಮಾಡ್ತಾನೆ ಪ್ರದ್ಯುಮ್ನ ರೂಪದಿಂದ. ಆದರೆ ಅನಿರುದ್ಧ ರೂಪದಿಂದ ಭಗವಂತ ಜೀವರ ಅನಿರುದ್ಧ ದೇಹವನ್ನು ಸ್ತ್ರೀ ಪುರುಷರ ಪ್ರಮೇಯವಿಲ್ಲದೆ ಭಗವಂತ ಈ ಅನಿರುದ್ಧ ದೇಹವನ್ನು ಸೃಷ್ಟಿ ಮಾಡ್ತಾನೆ. ಅನಿರುದ್ಧ ದೇಹವನ್ನು ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರೆ ಜೀವರ ಲಿಂಗದೇಹಕ್ಕೆ ಅವಶ್ಯಕವಾದಂತಹ ಸೂಕ್ಷ್ಮ ದೇಹ, ಅದೇ ಅನಿರುದ್ಧ ದೇಹ, ಅಂದರೆ ಜೀವರ ಲಿಂಗದೇಹಕ್ಕೆ ಅವಶ್ಯಕವಾದಂತಹ ಸೂಕ್ಷ್ಮ ದೇಹ, ಅದೇ ಅನಿರುದ್ಧ ದೇಹವನ್ನು ಸ್ತ್ರೀ ಪುರುಷರ ಅಪೇಕ್ಷೆ ಇಲ್ಲದೇ ಭಗವಂತ ಅನಿರುದ್ಧ ದೇಹವನ್ನು ಸೃಷ್ಟಿ ಮಾಡ್ತಾನೆ. ಆದ ಕಾರಣ ಪ್ರದ್ಯುಮ್ನ ರೂಪದಿಂದ ಸ್ತ್ರೀ ಪುರುಷರ ದ್ವಾರ ಸೃಷ್ಟಿಯನ್ನು ಮಾಡಿದರೆ ಅನಿರುದ್ಧ ರೂಪದಿಂದ ಸ್ತ್ರೀ ಪುರುಷರ ಅವರ ದ್ವಾರ ಅಲ್ಲದೆ ಅನಿರುದ್ಧ ದೇಹವನ್ನು ಜೀವರ ಅನಿರುದ್ಧ ದೇಹವನ್ನು ಭಗವಂತ ಲಿಂಗದೇಹಕ್ಕೆ ಬೇಕಾದಂತಹ ಸೂಕ್ಷ್ಮ ದೇಹ, ಅದೇ ಅನಿರುದ್ಧ ದೇಹವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದರಿಂದ ಶಾಸ್ತ್ರದಲ್ಲಿ ಪ್ರದ್ಯುಮ್ನ ರೂಪದಿಂದಲೇ ಭಗವಂತ ಸೃಷ್ಟಿ ಮಾಡ್ತಾನೆ, ಅನಿರುದ್ಧದಿಂದ ದೇಹದಿಂದ ಸೃಷ್ಟಿಕರ್ತ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಎಂಬ ಒಂದು ಆ ಸಂಶಯ, ಆ ಶಂಕ ಈ ರೀತಿಯಾಗಿ ಪರಿಹಾರವಾಗತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಈ ಜಿಜ್ಞಾಸೆಯನ್ನು ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ನೈಕರೂಪಾಯ ನಮಃ ಓಂ ಅಂಥೇಳಿ, ಓಂ ವಿಶ್ವವಾರಂತ ಉಗ್ರೇಂದ್ರ ಯುಕ್ತಾಸೋ ಹರಯೋ ವಹಂತು ಕೀರಿಶ್ಚಿದ್ದಿತ್ವಾ ಹವತೆ
ಸ್ವರ್ವಾನ್ ರುಧೀಮಹಿ ಸದಮಾದಸ್ತೆ ಅದ್ಯ. ಇನ್ನು ಪ್ರತಿಪದಾರ್ಥ. ಉಗ್ರ ಪರಾಕ್ರಮಿಯಾದ ಇಂದ್ರ, ಹೇ ಇಂದ್ರನಾಮಕ ಭಗವಂತನೇ, ಸ್ವರ್ವಾನ್ ಸುಖಮಯ ಗುಣಶಾಲಿಯಾದಂತಹ ಹೇ ಇಂದ್ರನೇ, ಕೀರಿಹಿ ಸ್ತೋತ್ರ ಮಾಡುವ ಭರದ್ವಾಜನು, ಚಿತ್ ಭರದ್ವಾಜನು ಕೂಡ ತ್ವಾ ನಿನ್ನನ್ನು ಹವತೆ ಕರೆಯುತ್ತಾನೆ. ಯುಕ್ತಾಸಹ ಒಟ್ಟು ಸೇರಿದ ತೇ ನಿನ್ನ ಹರಯ ಕುದುರೆಗಳು ಅಶ್ವಗಳು, ವಿಶ್ವವಾರಂ ಎಲ್ಲರಿಂದ ಆರಾಧಿಸಲ್ಪಡುವ ನಿನ್ನನ್ನು ವಹಂತು ಹೊರೆಯಲಿ. ವಯಂ ನಾವು ಅದ್ಯ ಈಗ ತೇ ನಿನ್ನಿಂದ ಸದಮಾದ ಜೊತೆಗೆ ಬರುವವರಾಗಿ ರುಧೀಮಹಿ ಸಮೃದ್ಧರಾಗುತ್ತೇವೆ. ಇನ್ನು ತಾತ್ಪರ್ಯ ನೋಡಿದಾಗ, ಹೇ ಹರಿಯೇ, ನೀನು ಮಹಾಪರಾಕ್ರಮಿಯಾಗಿದ್ಯ, ಸುಖಮಯನಾಗಿದ್ಯ, ಗುಣಗಳ ಆಶ್ರಯನಾಗಿದ್ಯ, ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಕಲ್ಯಾಣ ಗುಣಗಳಿಗೆ ಏಕಧಾಮನಾಗಿದ್ಯ, ಮುಖ್ಯ ಆಶ್ರಯನಾಗಿದ್ಯ. ಭರದ್ವಾಜರು ಇವರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಅವರು ಅತ್ಯಂತ ಭಕ್ತಿಯಿಂದ ನಿನ್ನ ಸ್ತೋತ್ರ ಮಾಡಿ ಕರೀತಾರೆ. ನೀನು ಎಲ್ಲರಿಂದಲೂ ಕೂಡ ಆರಾಧಿತನಾಗಿದ್ಯಾ, ಪೂಜ್ಯನಾಗಿದ್ಯಾ, ಸ್ತುತಿಸಲ್ಪಡುವವನಾಗಿದ್ಯ. ನಿನ್ನನ್ನು ಎಲ್ಲವೂ ಸೇರಿ ಬಲದಿಂದ ಓಡ್ತಾ ನಿನ್ನ ಕರ್ಕೊಂಡು ಬರುವಂತಹ ಕುದುರೆಗಳು ನಿನ್ನನ್ನು ತಂದು ನಮ್ಮ ಮುಂದೆ ನಿಲ್ಲಿಸಲಿ. ಕುದುರೆಗಳು ಅವುಗಳ ಬಲದಿಂದ ನಿನ್ನನ್ನು ತಗೊಂಡು ಬಂದು ನಿಲ್ಲಿಸಲಿ. ನೀನು ವಾಹನ ಸಹಿತವಾಗಿ, ಅಂದರೆ ರಥದಲ್ಲಿ, ಕುದುರೆಗಳ ರಥದಲ್ಲಿ ಕೂತ್ಕೊಂಡು ಬಂದು ನಿಂತಾಗ ನಮ್ಮ ಎಲ್ಲ ಆಸೆಗಳು, ನಮ್ಮ ಸ್ತೋತ್ರಕ್ಕೆ ನೀನು ಹೂ ಕೊಟ್ಟು ನೀನು ರಥದಲ್ಲಿ, ಕುದುರೆಗಳ ರಥದಲ್ಲಿ ಬಂದು ನಮ್ಮ ಮುಂದೆ ನೀನು ನಿಂತು, ನಮ್ಮ ಆಸೆ ನಿಂತಾಗ ನಮ್ಮ ಆಸೆಗಳೆಲ್ಲ ಈಡೇರುತ್ತೆ, ನಾವು ಅದರಿಂದ ಸಮೃದ್ಧರಾಗ್ತೇವೆ. ಇದು ನಿಶ್ಚಯವಾದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಭಗವಂತ ತನ್ನ ಭಕ್ತರ ಒಂದು ಸ್ತೋತ್ರಕ್ಕೆ ಮನಸೋತು ರಥದಲ್ಲಿ ಬಂದು ತಾನು ತನ್ನ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಶ್ವವಾರಂತ ಉಗ್ರೇಂದ್ರ ಯುಕ್ತಾಸೋ ಹರಯೋ ವಹಂತು. ಉಗ್ರ ಭಯಂಕರನಾದ ಇಂದ್ರ ಅಭೀಷ್ಟದಾಯಕನೇ, ಹರಯ ಕುದುರೆಗಳು, ವಿಶ್ವವಾರಂ ಸಮಸ್ತರೆಲ್ಲರಿಂದಲೂ ಕೂಡ ಬಯಸಲ್ಪಡುವ ನಿನ್ನನ್ನು ವಹಂತು ಹೊತ್ತುಕೊಂಡು ಬರಲಿ. ನೀನು ಅನೇಕ ಕುದುರೆಗಳಿಂದ ರೂಪಿಸಲ್ಪಡುವವನಾದ್ದರಿಂದ ನೈಕರೂಪ ಎಂದು ವಿಷ್ಣುವನ್ನು ವರ್ಣಿಸುತ್ತದೆ. ನೈಕೈ ಬಹುಭಿ ಅಶ್ವೈ ರೂಪ್ಯತೆ ಮುಖ್ಯತೆ ಇತಿ ನೈಕರೂಪ. ಆದ ಕಾರಣ ನೀನು ಒಂದಲ್ಲದ ಅನೇಕ ರೂಪಗಳಿಂದ ಇರುವವನಾಗಿದ್ಯಾ ಅಂಥೇಳಿ ನೈಕರೂಪ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡು, ಇನ್ನು ಮುಂದೆ ಬೃಹದ್ರೂಪ ಅಂತ ಭಗವಂತನ ನಾಮವಿದೆ. ಇವತ್ತು ಸ್ವಲ್ಪ ನಾನು ಅರ್ಜೆಂಟಾಗಿ ಮಠಕ್ಕೆ ಹೋಗಬೇಕಾದ ಕೆಲಸ ಇದೆ. ಆದ ಕಾರಣ ಈ ಬೃಹದ್ರೂಪ ಎಂಬುವ ಹೆಸರನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.